ಬೆಂಗಳೂರಲ್ಲಿ ಬಡವರ ಮನೆಗಳು ನೆಲಸಮ ಆಗ್ತಾ ಇದೆ. ಬಡವರ ಮನೆಗಳ ಮೇಲೆ ಜೆಸಿಬಿ ಹರಿಸಿದೆ ಜಿಬಿಎ. ಉಳ್ಳವರಿಗೊಂದು ಬಡವರಿಗೊಂದು ನ್ಯಾಯ ಅನ್ನೋ ತರ ಆಗಿದೆ. ಬೆಂಗಳೂರಿನಲ್ಲಿ ಬಡವರ ಮನೆಗಳನ್ನ ನೆಲಸಮ ಮಾಡ್ತಾ ಇದೆ. ಜೆಸಿಬಿಯನ್ನ ಹರಿಸಿದೆ ಜಿಬಿಎ. 200 ಮನೆಗಳನ್ನ ಡೆಮಾಲಿಷನ್ ಮಾಡ್ತಾ ಇದೆ ಪಾಲಿಕೆ. 6 ಜೆಸಿಬಿ 300 ಸಿಬ್ಬಂದಿ ಭದ್ರತೆಯಲ್ಲಿ ಡೆಮಾಲಿಷನ್ ಕಾರ್ಯ ನಡೀತಾ ಇದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜಾಗ ಒತ್ತುವರಿ ಮಾಡಿಕೊಂಡಿರೋ ಆರೋಪ ಇದೆ. ಒತ್ತುವರಿ ಮಾಡಿಕೊಂಡು ಚಿಕ್ಕ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ರು ಅನ್ನೋ ಆರೋಪ ಇದೆ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ಡೆಮಾಲಿಷನ್ ನಡೀತಾ ಇದೆ. ಚಿಕ್ಕ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು, ಹೇಗೋ ಜೀವನ ನಡೆಸ್ಕೊಳ್ತಾ ಇದ್ರು. ಗೋಮಾಳ ಜಾಗವನ್ನ ಪಾಲಿಕೆಗೆ ನೀಡಿತ್ತು ಜಿಲ್ಲಾಡಳಿತ. ಅನಧಿಕೃತವಾಗಿ ನಿರ್ಮಿಸಿದ್ದ ಮನೆಗಳ ತೆರವು ಕಾರ್ಯ ನಡೀತಾ ಇದೆ. ನೀವು ಮನೆಗಳ ತೆರವು ಕಾರ್ಯ ಮಾಡದಿದ್ರೆ ಓಕೆ, ಆದ್ರೆ ಇದು ಎಲ್ಲರಿಗೂ ಅಪ್ಲೈ ಆಗಬೇಕು. ಎಷ್ಟು ಜನ ರಾಜಕಾಲುವೆಗಳನ್ನ ಒತ್ತುವರಿ ಮಾಡ್ಕೊಂಡು ಮನೆ ಕಟ್ಕೊಂಡಿಲ್ಲ? ದೊಡ್ಡವರು, ದುಡ್ಡಿರೋರು, ಶ್ರೀಮಂತರುಗಳು. ಎಷ್ಟು ಅಪಾರ್ಟ್ಮೆಂಟ್ಗಳು, ದೊಡ್ಡ ಬ್ರ್ಯಾಂಡ್ ಇರುವಂತಹ ಅಪಾರ್ಟ್ಮೆಂಟ್ಗಳು ರಾಜಕಾಲುವೆಯನ್ನ ಎಷ್ಟು ಒತ್ತುವರಿ ಮಾಡ್ಕೊಂಡಿಲ್ಲ? ಅವನ್ನೆಲ್ಲ ನೆಲಸಮ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಬಡವರು ಚಿಕ್ಕ ಮನೆಗಳನ್ನ ಕಟ್ಕೊಂಡು ಹೆಂಗೋ ಸುತ್ತಿನ ಕೂಳಿಗೋಸ್ಕರ ಜೀವನ ಮಾಡ್ಕೊಂಡಿದ್ರೆ ಅವ್ರ ಮನೆಗಳನ್ನ ನೆಲಸಮ ಮಾಡಿದಿರಿ. 200 ಮನೆಗಳ ನೆಲಸಮ ಆಗ್ತಾ ಇದೆ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ನಡೀತಾ ಇರೋದು. ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ ಮಹಿಳೆಯರಿದ್ದಾರೆ, ಪುಟ್ ಮಕ್ಕಳನ್ನ ಕಟ್ಕೊಂಡು ಎಲ್ಲಿಗೆ ಹೋಗ್ಬೇಕು? ಅವ್ರಿಗೇನಾದ್ರೂ ಪರ್ಯಾಯ ವ್ಯವಸ್ಥೆ ಮಾಡಿದ್ದೀರಾ? ಉಳ್ಕೊಳ್ಳಿಕ್ಕೆ ಪರ್ಯಾಯ ಮನೆಗಳ ವ್ಯವಸ್ಥೆ ಮಾಡಿದ್ದೀರಾ? ಏನ್ ಮಾಡಿದ್ದೀರಿ ಅಂತ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಬೆಂಗಳೂರಲ್ಲಿ ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡು ಎಷ್ಟೋ ದೊಡ್ಡವರು, ದುಡ್ಡಿರೋರು, ಶ್ರೀಮಂತರುಗಳು ಮನೆಗಳನ್ನ ಕಟ್ಕೊಂಡು ದೊಡ್ಡ ಅಪಾರ್ಟ್ಮೆಂಟ್ಗಳನ್ನ ರಾಜಕಾಲುವೆ ಒತ್ತುವರಿ ಕಟ್ಕೊಂಡಿರೋದೆಲ್ಲ ಬೇಕಾದಷ್ಟು ಎಕ್ಸಾಂಪಲ್ ಇದೆ. ಆದ್ರೆ ಇಲ್ಲಿ ಜಿಬಿಎ ಈ 200 ಮನೆಗಳ ನೆಲಸಮ ಮಾಡ್ತಾ ಇದೆಯಲ್ಲ, ಈ ಬಡವರ ಮನೆಗಳನ್ನ ಪುಟ್ಟು ಮಕ್ಕಳಿದ್ದಾರೆ, ಮಹಿಳೆಯರಿದ್ದಾರೆ, ಮಾಡ್ಲಿ. ಕಾನೂನು ಎಲ್ರಿಗೂ ಒಂದೇ ಅಂತ ಇವ್ರು ಮಾಡೋದಾದ್ರೆ ದೊಡ್ಡವರಿಗೂ ಈ ಕಾನೂನು ಅನ್ವಯ ಆಗ್ಬೇಕಲ್ವಾ? ಈಗ ಅಲ್ಲಿರುವಂತವ್ರಿಗೆ ಉಳ್ಕೊಳ್ಳೋದಕ್ಕೆ ಪರ್ಯಾಯ ವ್ಯವಸ್ಥೆ ಏನ್ ಮಾಡಿದ್ದಾರೆ ಮಂಜುನಾಥ್? ಖಂಡಿತ ಸಿಂಧೂರ, ಜಿಬಿಎ ಅಧಿಕಾರಿಗಳು ಮತ್ತೆ ಈ ಡೆಮಾಲಿಷನ್ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಅಂದರೆ ನೀವು ಹೇಳಿದಾಗೆ ದೊಡ್ಡ ಅಧಿಕಾರಿಗಳು ಅಂದರೆ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಿದ್ರು ಕೂಡ ಕೇವಲ ನೋಟಿಸನ್ನು ಕೊಟ್ಟು ಕೈ ಕಟ್ಟಿ ಕುತ್ಕೊಳ್ಳುವಂಥ ಕೆಲಸ ಅಷ್ಟೇ ಜಿಬಿಎ ಅಧಿಕಾರಿಗಳು ಮಾಡ್ತಾರೆ. ಆದರೆ ಇವತ್ತು ಕೂಡ ಯಲಹಂಕದ ಶ್ರೀನಿವಾಸಪುರದ ಕೋಗಿಲೆ ಕ್ರಾಸ್ ಲೇಔಟಲ್ಲಿ ಸುಮಾರು ಅಂದರೆ ಅದು ಗೋಮಾಳ ಜಮೀನಾಗಿರುತ್ತೆ, 3 ಎಕರೆ ಗೋಮಾಳ ಜಮೀನಾಗಿರುತ್ತೆ. ಅದನ್ನು ಜಿಬಿಎ ವ್ಯಾಪ್ತಿಗೆ ಅಂದರೆ ಜಿಲ್ಲಾಡಳಿತ ಜಿಬಿಎ ವ್ಯಾಪ್ತಿ ಕೊಟ್ಟಿರುತ್ತೆ. ಆ ಸ್ಥಳದಲ್ಲಿ ಅಂದರೆ ಏನು ಬೆಂಗಳೂರು ನಗರದಲ್ಲಿ ಉತ್ಪತ್ತಿಯಾಗುವಂತಹ ಘನತ್ಯಾಜ್ಯ ನಿರ್ವಹಣೆಗೆ ಆ ಕಸವನ್ನ ಡಂಪಿಂಗ್ ಮಾಡೋದಕ್ಕೋಸ್ಕರ ಅಲ್ಲಿ ಆ ಸ್ಥಳವನ್ನ ಬಿಟ್ಟಿರ್ತಾರೆ. ಆದ್ರೆ ಕಳೆದ 6 ತಿಂಗಳಿಂದ ಈಗ ಜಿಬಿಎ ಅಧಿಕಾರಿ ಆ ಸ್ಥಳದಲ್ಲಿ ಬೇರೆ ಅಂದ್ರೆ ಈ ಸಣ್ಣ ಪುಟ್ಟ ಕೆಲಸ ಮಾಡುವಂತರು ಬಂದು ಆ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿರ್ತಾರೆ. ಒತ್ತುವರಿ ಮಾಡ್ಕೊಂಡಾದ್ರೂ ಕೂಡ ಅಂದ್ರೆ ಕಾನೂನು ಪ್ರಕಾರವಾಗಿ ಇವರು ಕೂಡ ನೋಟಿಸ್ ಅನ್ನ ಕೊಡ್ತಾರೆ. ನೋಟಿಸ್ ಅನ್ನ ಕೊಟ್ಟಿದ್ರು ಕೂಡ ಅವರು ಅಲ್ಲಿಂದ ತೆರವು ಮಾಡ್ಕೊಳ್ಳೋದು ಅಂತ ಮಾಡೋದಾಗಿರ್ಬೋದು ಅಥವಾ ಬೇರೆ ಕಡೆ ಹೋಗೋದಕ್ಕಾಗಿರೋದು ಕೆಲಸ ಮಾಡಿರಲ್ಲ. ಸೊ ಹೀಗಾಗಿ ಇವತ್ತು ಬೆಳ್ಳಂಬೆಳಿಗ್ಗೆ ಸುಮಾರು ಒಂದು 6ಕ್ಕೂ ಹೆಚ್ಚು ಜೆಸಿಬಿ ಜೊತೆಗೆ 300 ಸಿಬ್ಬಂದಿಗಳು ಹೆಚ್ಚು ಸೇರಿದಂತೆ ಇವರೆಲ್ಲರೂ ಕೂಡ ಬಿಗಿ ಭದ್ರತೆಯಲ್ಲಿ ಹೋಗಿ ಅವರೆಲ್ಲರೂ ಕೂಡ 200ಕ್ಕೂ ಹೆಚ್ಚು ಮನೆಗಳನ್ನ ಡೆಮಾಲಿಷನ್ ಮಾಡಿದ್ದಾರೆ. ಬಟ್ ಅವ್ರಿಗೆ ಡೆಮಾಲಿಷನ್ ಮಾಡಿದ ತಕ್ಷಣ ಅವ್ರಿಗೆ ಮತ್ತೆ ಮುಂದಿನ ಏನು ಪರ್ಯಾಯ ಏನು ಅಂತೇಳಿ ಅಧಿಕಾರಿಗಳು ಅವರಿಗೆ ಪರ್ಯಾಯ ಅಂದ್ರೆ ಬೇರೆ ಕಡೆ ಸ್ಥಳಾಂತರ ಮಾಡಿಸೋದಕ್ಕೆ ಅಥವಾ ಬೇರೆ ಕಡೆ ಜಾಗವನ್ನ ಕೊಡೋದಕ್ಕಾಗಿರ್ಬೋದು ಅಥವಾ ಬೇರೆ ಎಲ್ಲಾದ್ರೂ ಒಂದು ಏನಾದ್ರು ಸಮುದಾಯ ಭವನಗಳ ಆರೋಗ್ಯ ಕೇಂದ್ರಗಳಲ್ಲಿ ಇರ್ರಿ, ಮುಂದಿನ ದಿನಗಳಲ್ಲಿ ಬೇರೆ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತೇಳಿ ಈ ರೀತಿ ಯಾವುದೇ ಒಂದು ವ್ಯವಸ್ಥೆಯನ್ನ ಅವ್ರಿಗೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಅಂದ್ರೆ ನಿಮ್ಮ ಪಾಡಿಗೆ ನೀವು ಅಂದ್ರೆ ಅದರಲ್ಲೂ ಕೂಡ ಸುಮಾರು ಒಂದು 80% ಸುಮಾರು ಅಂದ್ರೆ ರಾಜ್ಯವನ್ನ ಬಿಟ್ಟು ಹೊರ ರಾಜ್ಯದಿಂದ ಬಂದು ಅಲ್ಲಿ ಅನಧಿಕೃತವಾಗಿ ಶೆಡ್ ಹಾಕೊಂಡಿದ್ರು. ಸೊ ಹೀಗಾಗಿ ಜಿಬಿಎ ಅಧಿಕಾರಿಗಳು ಅವ್ರಿಗೆ ಯಾವುದೇ ವ್ಯವಸ್ಥೆಯನ್ನ ಮಾಡಿಕೊಟ್ಟಿಲ್ಲ. ಸೊ ಹೀಗಾಗಿ ಕಾನೂನು ಪ್ರಕಾರವಾಗಿ ಒಟ್ಟು ಸುಮಾರು ಒಂದು 200ಕ್ಕೂ ಹೆಚ್ಚು ಮನೆಗಳನ್ನ ಡೆಮಾಲಿಷನ್ ಮಾಡಿರುವಂತದ್ದು. ಸಿಂಧೂರ, ಡೀಟೇಲ್ಸ್ಗಾಗಿ